ನನ್ನ ಪ್ರೀತಿಯ ದೇವಜನವೇ, ಪರಲೋಕದಲ್ಲಿ ಒಂದು ನದಿಯನ್ನ ನಾವು ಕಾಣ್ತಾ ಇದ್ದೇವೆ. ನದಿ ಅನ್ನುವಾಗ ಅದು ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿರುವಂತಹ ಒಂದು ಕಾರ್ಯವಾಗಿದೆ. ತ್ರಯೇಕತ್ವ ಉಂಟು ಅನ್ನುವಂಥದ್ದು ಸತ್ಯವೇದದಲ್ಲಿ ನಾವು ಆಳವಾಗಿ ತಿಳಿದುಕೊಳ್ಳಬಹುದಾದಂತಹ ಒಂದು ಕಾರ್ಯವಾಗಿದೆ. ಆ ಮೂರು ಒಂದೇ ಆಗಿದ್ದರೂ ಕೂಡ ದೇವರು ತನ್ನನ್ನು ಹೊರಪಡಿಸಿಕೊಳ್ಳುವಾಗ ತ್ರಯೇಕತ್ವದಲ್ಲಿ ತನ್ನನ್ನು ಹೊರಪಡಿಸುವಂಥದ್ದನ್ನ ನಾವು ಕಾಣ್ತೇವೆ. ಪ್ರೀತಿಯ ದೇವಜನವೇ, ಮೊದಲೇ ಶಾಪ, ಅದು ಭೂಮಿಗೆ ಬಂದಂತ ಶಾಪ, ಆ ಶಾಪದಿಂದ ಭೂಮಿಯಲ್ಲಿ ಮುಳ್ಳುಗಿಡಗಳು ಉತ್ಪತ್ತಿ ಆಯ್ತು ಅಂತೇಳಿ ನಾವು ನೋಡ್ತೇವೆ. ಆ ಮುಳ್ಳಿನ ಶಾಪವನ್ನ ನೀಗಿಸುವುದಕ್ಕಾಗಿ ಯೇಸು ಈ ಭೂಮಿಗೆ ಬಂದು ಮುಳ್ಳಿನ ಕಿರೀಟವನ್ನ ಧರಿಸಿ ಆ ಶಾಪವನ್ನ ನೀಗಿಸಿದನು. ಇಲ್ಲಿ ನಾವು ನೋಡ್ತಾ ಇರುವಂತ ಒಂದು ಕಾರ್ಯ ಏನಂತಂದ್ರೆ, ಆ ಹೊಸ ಯೆರೂಸಲೇಮಿನಲ್ಲಿ ಯೋಹಾನನು ಕಾಣ್ತಾ ಇರುವಂತ ಒಂದು ಕಾರ್ಯ, ಇನ್ನು ಶಾಪಗ್ರಸ್ತವಾದದ್ದು ಒಂದು ಅಲ್ಲಿ ಇರುವುದಿಲ್ಲ ಅಂತ ಹೇಳಿ. ಅತಿ ಬೇಗನೆ ಬರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಪ್ರೀತಿಯ ವೀಕ್ಷಕರೇ, ಕಡೆಯ ಅಧ್ಯಾಯ ಪ್ರಕಟಣೆ ಪುಸ್ತಕವನ್ನು ಇಂದು ನಾವು ಧ್ಯಾನಿಸುವುದಕ್ಕಿದ್ದೇವೆ. 21 ಅಧ್ಯಾಯಗಳನ್ನು ಧ್ಯಾನಿಸಲು ದೇವರು ನಮಗೆ ಎಷ್ಟೋ ಕೃಪೆ ತೋರಿಸಿದನು. 22ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದ ಕಡೆಯ ಅಧ್ಯಾಯವಾಗಿ ನಾವು ಕಾಣ್ತೇವೆ. ಇದರಲ್ಲಿ ಆಳವಾದಂತಹ ಅನೇಕ ರಹಸ್ಯಗಳನ್ನು ಇಂದು ನಾವು ಧ್ಯಾನಿಸುವುದಕ್ಕಿದ್ದೇವೆ. ಪ್ರಕಟಣೆ 22ನೇ ಅಧ್ಯಾಯ ಮೊದಲ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನ ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಎಂಬುದಾಗಿ ಯೋಹಾನನು ಈ ಕಾರ್ಯವನ್ನು ಬರೆಯುವುದಾಗಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಪರಲೋಕದಲ್ಲಿ ಒಂದು ನದಿಯನ್ನ ನಾವು ಕಾಣ್ತಾ ಇದ್ದೇವೆ. ನದಿ ಅನ್ನುವಾಗ ಅದು ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿರುವಂತಹ ಒಂದು ಕಾರ್ಯವಾಗಿದೆ. ಏದೇನ್ ತೋಟವನ್ನ ದೇವರು ಉಂಟು ಮಾಡಿದಾಗ ಏದೇನ್ ತೋಟದಲ್ಲಿ ಒಂದು ನದಿ ಉತ್ಪತ್ತಿಯಾಗಿ ಆ ನದಿಯಿಂದ 4 ಶಾಖೆಗಳು ಉಂಟಾಯಿತು ಎಂಬುದಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಕಾಣ್ತೇವೆ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನ ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ನಾವು ನೋಡುವಂತ ಒಂದು ಕಾರ್ಯ, ಏದೇನ್ ತೋಟದಲ್ಲಿ ಉಂಟಾದಂತ ನದಿ ಅದು ಎಲ್ಲಿಂದ ಉಂಟಾಯಿತು,
ಯಾವ ರೀತಿಯಾಗಿ ಅದು ಬಂತು ಎಂಬುದಾಗಿ ಅಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಏದೇನ್ ತೋಟದಲ್ಲಿ ಒಂದು ನದಿ ಉಂಟಾಗಿ ಆ ನದಿಯಿಂದ 4 ಶಾಖೆಗಳು ಒಡೆದು ಆ ಏದೇನ್ ತೋಟದಿಂದ ಅದು ಹರಿಯುವುದಕ್ಕೆ ಪ್ರಾರಂಭವಾಯಿತು. ಭೂಮಿಯನ್ನೆಲ್ಲ ಕೂಡ ಅದು ತೂಯಿಸುತ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವಚನವೇ, ಇಲ್ಲಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ಕಾರ್ಯ, ಒಂದು ನದಿ. ಆ ನದಿಯ ಕಾರ್ಯಗಳನ್ನ ನಾವು ನೋಡುವಾಗ 3 ವಿಶೇಷವಾದಂತ ಆ ನದಿಯ ಕುರಿತಾದಂತ ಕಾರ್ಯಗಳನ್ನ ನಾವು ಕಾಣಬಹುದು. ಮೊದಲನೇದಾಗಿ ಅದು ಸ್ಫಟಿಕದಂತೆ ಕಾಣುತ್ತಿತ್ತು ಎಂಬುದಾಗಿ, ಎರಡನೇದಾಗಿ ಅದು ಪ್ರಕಾಶಮಾನವಾಗಿತ್ತು ಅಂತೇಳಿ, ಮೂರನೇದಾಗಿ ಅದು ಜೀವ ನದಿಯಂತೆ ಅದು ಹರಿದು ಬರುತ್ತಿತ್ತು ಎಂಬುದಾಗಿ ನಾವು ಗಮನಿಸಬಹುದಾದಂತ ಒಂದು ವಿಷಯವಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಒಂದು ವಾಕ್ಯ ವಿವರಣೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ತಂದೆಯಾದ ದೇವರನ್ನ ನಾವು ಸಿಂಹಾಸನದಲ್ಲಿ ಕುಳಿತಿರುವುದಾಗಿ ನಾವು ಕಾಣಬಹುದು. ಅದನ್ನ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವಾಗ ಮಹಿಮೆಯ ಸಿಂಹಾಸನದಲ್ಲಿ ತಂದೆಯಾದ ದೇವರು ಆ ಕುಳಿತಿರುವಂತ ಕಾರ್ಯಗಳನ್ನ ನಾವು ಗಮನಿಸಬಹುದು. ಅದರಂತೆ ಎರಡನೇದಾಗಿ ಯೇಸು ಕ್ರಿಸ್ತನು ಕೂಡ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತ ಒಂದು ಕಾರ್ಯವನ್ನ ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಕಾಣ್ತೇವೆ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಎಂಬುದಾಗಿ ಯೇಸು ಹೇಳುವಂಥದ್ದನ್ನ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಆ ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನದ ಮುಂದುವರೆದ ಭಾಗದಲ್ಲಿ ನಾವು ಕಾಣುವಂತ ಒಂದು ಕಾರ್ಯ ಏನಂತಂದ್ರೆ, ನಾನು ತಂದೆಯೊಡನೆ ಸಿಂಹಾಸನದಲ್ಲಿ ಹೇಗೆ ಕೂತುಕೊಂಡಿದ್ದೇನೋ ಹಾಗೆಯೇ ಜಯ ಹೊಂದುವವನನ್ನ ನನ್ನೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ. ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತಹ 3 ವ್ಯಕ್ತಿಗಳ ಬಗ್ಗೆ ನಾವು ಕಾಣಬಹುದು. ಒಂದು, ಅದು ತಂದೆಯಾದ ದೇವರು. ಎರಡನೇದಾಗಿ ಯೇಸು ಕ್ರಿಸ್ತನು ಮಹಿಮೆಯ ಸಿಂಹಾಸನದಲ್ಲಿ ಕುಳಿತಿರುವಂಥದ್ದನ್ನ ಮತ್ತು ಆತನೊಂದಿಗೆ ಜಯ ಹೊಂದುವಂತವರು ಕೂಡ ಆ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತ ಕಾರ್ಯಗಳನ್ನ ನಾವಿಲ್ಲಿ ಗಮನಿಸಬಹುದು. ಆದರೆ ಪರಿಶುದ್ಧಾತ್ಮನ ಕುರಿತಾಗಿ ಎಲ್ಲಿ ಕೂಡ ಅದು ವಿವರಿಸಲ್ಪಡಲಿಲ್ಲ. ಪರಿಶುದ್ಧಾತ್ಮನ ಎಲ್ಲಿ ಕೂಡ ಸಿಂಹಾಸನದ ಮೇಲೆ ಕುಳಿತದ್ದಾಗಿ ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದರೆ ಸಭೆಗಳ ಕುರಿತಾಗಿ ದೇವರು ಮಾತಾಡುವಾಗ ಪ್ರಕಟಣೆ 1ರ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನಾಗಿದ್ದನು ಅಂತ ಹೇಳಿ. ಯೇಸು ಕ್ರಿಸ್ತನು 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನಾಗಿ ಕಾಣಲ್ಪಟ್ಟನು. ಆ 7 ದೀಪಸ್ತಂಭಗಳು ಅನ್ನುವಂಥದ್ದು ಅದು ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿದೆ. ಆ ದೀಪಗಳು ಹೇಗೆ ದಗದಗನೆ ಉರಿಯುತ್ತಿದೆಯೋ ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಸಭೆಗಳ ಮಧ್ಯದಲ್ಲಿ ಆತನು ದಗದಗನೆ ಪ್ರಜ್ವಲಿಸಿ ಉರಿಯುವಂಥದ್ದನ್ನ ಮತ್ತು ಪರಲೋಕ ರಾಜ್ಯದಲ್ಲಿರುವಂತಹ ಆ ಮಹಾಪರಿಶುದ್ಧ ಸ್ಥಾನದಲ್ಲಿ ಆತನು ದಗದಗನೆ ಉರಿಯುವಂತಹ ಒಂದು ದೀಪಕ್ಕೆ ಸಮಾನವಾಗಿದ್ದಾನೆಂಬುದಾಗಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ತಂದೆಯಾದ ದೇವರನ್ನ ಯೇಸು ಕ್ರಿಸ್ತನು ಯಾವಾಗಲೂ ಈ ಭೂಮಿಯ ಮೇಲಿದ್ದಾಗ ಮಹಿಮೆ ಪಡಿಸಿದನು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನ ಪರಿಶುದ್ಧಾತ್ಮನು ಯಾವಾಗಲೂ ಮಹಿಮೆ ಪಡಿಸುವಂತವನಾಗಿದ್ದಾನೆ. ಆದರೆ ಪರಿಶುದ್ಧಾತ್ಮನು ಬಲವುಳ್ಳವನಾಗಿದ್ದಾನೆ, ಶಕ್ತಿಯುಳ್ಳವನಾಗಿದ್ದಾನೆ, ಭಯಂಕರ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಆದರೆ ಆತನು ಮರೆಮುಖವಾಗಿ ತನ್ನನ್ನು ಹೊರಪಡಿಸಿಕೊಳ್ಳದೆ ಅನೇಕ ಕಾರ್ಯಗಳನ್ನ ಈ ಭೂಮಿಯಲ್ಲಿ ಸಭೆಯ ಮಧ್ಯದಲ್ಲಿ ಮಾಡುವಂಥದ್ದನ್ನ ನಾವು ಕಾಣಬಹುದಾಗಿದೆ. ನನ್ನ ಪ್ರೀತಿಯ ದೇವಚನವೇ, ಅನೇಕರು ಅನೇಕ ಬಲವಾದ ಕಾರ್ಯಗಳನ್ನ, ದೊಡ್ಡ ಕಾರ್ಯಗಳನ್ನ ಮಾಡುತ್ತಾರೆ. ಆದರೆ ಅವರು ಎಂದಿಗೂ ಕೂಡ ತಮ್ಮನ್ನ ಹೊರಪಡಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ.
ಕೆಲವರು ಅವರು ಮಾಡುವಂತ ಕಾರ್ಯಗಳನ್ನ ಮರೆಮುಖವಾಗಿ ಮಾಡ್ತಾರೆ. ಅವರು ಯಾವಾಗಲೂ ಕೂಡ ತಮ್ಮನ್ನ ಹೆಚ್ಚಿಸಿಕೊಳ್ಳಬೇಕಂತ ಹೇಳಿ ಆ ಕಾರ್ಯಗಳನ್ನ ಮಾಡೋದಿಲ್ಲ. ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಕೂಡ ತನ್ನನ್ನು ಹೆಚ್ಚಿಸಿಕೊಳ್ಳದಂತೆ ಮರೆಮುಖವಾಗಿ ಅನೇಕ ಕಾರ್ಯಗಳನ್ನ ಮಾಡುವುದಾಗಿ ನಾವು ಕಾಣ್ತೇವೆ. ನಾವು ಈ ಭೂಮಿಯಲ್ಲಿರುವಂತ ಸಭೆಗಳನ್ನ ನೋಡುವಾಗ ಸಭೆಯ ಮಧ್ಯದಲ್ಲಿ ಪರಿಶುದ್ಧಾತ್ಮನು ಬಲವಾದ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಆದ್ರೆ ಇಲ್ಲಿ ನಾವು ನೋಡುವಂತ ಒಂದು ಕಾರ್ಯ ಏನಂತಂದ್ರೆ, ಈ ಭೂಮಿಯಲ್ಲಿ ಒಂದು ಗುಂಪಿನ ಜನಗಳನ್ನ ನಾವು ನೋಡ್ತೇವೆ. ಅವರು ಬರೀ ಕರ್ತನಾದ ಯೇಸು ಕ್ರಿಸ್ತನು ಅನ್ನುವಂಥ ಸಭೆಗಳನ್ನ ಏರ್ಪಡಿಸಿಕೊಂಡು ಅದನ್ನ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ, ತಂದೆಯಾದ ದೇವರಿಲ್ಲ, ಪರಿಶುದ್ಧಾತ್ಮನು ಇಲ್ಲ, ಮೂರು ಒಂದೇ ಅಂತ ಹೇಳುವಂತಹ ಅನೇಕ ವಿಧವಾದಂತಹ ತತ್ವಗಳನ್ನ ಅವರು ಬೋಧಿಸುವಂತವರಾಗಿದ್ದಾರೆ. ಆದರೆ ಇಡೀ ಸತ್ಯವೇದವನ್ನ ನಾವು ಧ್ಯಾನಿಸುವಾಗ ದೇವರಿಗೆ ಆ ಒಂದು ದೇವರ ಗುಣದಲ್ಲಿ ಮೂರು ವ್ಯಕ್ತಿತ್ವಗಳನ್ನ ನಾವು ಕಾಣಬಹುದು. ಅದು ಮೊದಲನೇದಾಗಿ ತಂದೆಯಾದ ದೇವರು, ಎರಡನೇದಾಗಿ ಕುಮಾರನಾದ ಯೇಸು ಕ್ರಿಸ್ತನು, ಮೂರನೇದಾಗಿ ಪರಿಶುದ್ಧಾತ್ಮ ದೇವರನ್ನ ನಾವು ಕಾಣಬಹುದು. ದೇವರಿಗೆ ತ್ರಯೇಕತ್ವ ಉಂಟು ಅನ್ನುವಂಥದ್ದು ಸತ್ಯವೇದದಲ್ಲಿ ನಾವು ಆಳವಾಗಿ ತಿಳಿದುಕೊಳ್ಳಬಹುದಾದಂತಹ ಒಂದು ಕಾರ್ಯವಾಗಿದೆ. ಆ ಮೂರು ಒಂದೇ ಆಗಿದ್ದರೂ ಕೂಡ ದೇವರು ತನ್ನನ್ನು ಹೊರಪಡಿಸಿಕೊಳ್ಳುವಾಗ ತ್ರಯೇಕತ್ವದಲ್ಲಿ ತನ್ನನ್ನು ಹೊರಪಡಿಸುವಂಥದ್ದನ್ನ ನಾವು ಕಾಣ್ತೇವೆ. ಯೇಸು ತನ್ನ ಶಿಷ್ಯರಿಗೆ ಭೂಮಿಯ ಎಲ್ಲ ಕಡೆ ಹೊರಟು ಹೋಗಿ ನೀವು ಎಲ್ಲ ಜನಗಳನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ ಹೇಳಿರುವಂತ ಕಾರ್ಯವನ್ನ ಮತ್ತಾಯನು ಬರೆದಂತ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಹಾಗಿರುವಾಗ ಈ ವೇದವಾಕ್ಯಗಳನ್ನ ಓದುವಾಗ ದೇವರಿಗೆ ತ್ರಯೇಕತ್ವ ಉಂಟು ಅಂತೇಳಿ ಅನೇಕ ಸಾಕ್ಷಿಗಳನ್ನ ವಾಕ್ಯದ ಮೂಲಕವಾಗಿ ನಾವು ಕಾಣಬಹುದು. ಮೊದಲನೇದಾಗಿ ದೇವರಿಗೆ ಆ ಒಂದು ಮೂರು ವ್ಯಕ್ತಿತ್ವ ಉಂಟು ಅನ್ನೋದಕ್ಕೆ ಮೊದಲ ಸಾಕ್ಷಿ ಏನು ಅಂತಂದ್ರೆ, ಲೂಕನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಿಂದ ನಾವು ಕಾಣುವಾಗ, ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಹಾಗೆ ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಎಂಬುದಾಗಿ. ಹೀಗೆ ಈ ವಾಕ್ಯವನ್ನ ಓದುವಾಗ ಈ ಯೇಸು ಕ್ರಿಸ್ತನು ಆ ಒಂದು ಯೋರ್ದಾನ್ ನದಿಯಲ್ಲಿ ಸ್ನಾನಿಕನಾದಂಥ ಯೋಹಾನನ ಕೈನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಭೂಮಿಯಲ್ಲಿ ಯೇಸು ಕ್ರಿಸ್ತನು ಪರಲೋಕದಿಂದ ತಂದೆಯಾದಂಥ ಒಂದು ಸ್ವರವನ್ನ, ಒಂದು ಆಕಾಶವಾಣಿಯನ್ನ ನಾವು ಕೇಳಬಹುದು, ನೀನು ನನಗೆ ಪ್ರಿಯನಾಗಿರುವ ಮಗನು ಅಂತೇಳಿ. ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಆ ಒಂದು ಪಾರಿವಾಳದ ರೀತಿಯಲ್ಲಿ ದೇಹಾಕಾರವಾಗಿ ಯೇಸು ಕ್ರಿಸ್ತನ ಮೇಲೆ ಇಳಿದು ಬಂದನು ಅಂತೇಳಿ ನಾವು ಕಾಣಬಹುದು. ಮೂರು ಒಂದೇ ಆಗಿದ್ದರೂ ಕೂಡ ಮೂರು ವ್ಯಕ್ತಿತ್ವಗಳನ್ನ ನಾವು ಈ ಒಂದು ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳಬಹುದು. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಅನ್ನುವಂತ ಕಾರ್ಯಗಳು. ಇನ್ನೊಂದು ಗುಂಪಿನ ಜನಗಳನ್ನ ನಾವು ನೋಡ್ತೇವೆ, ಯೆಹೋವನ ಸಾಕ್ಷಿಗಳು ಅಂತೇಳಿ ಕರೆಯಲ್ಪಡುವಂಥವರು. ಅವ್ರು ಹೇಳುವಂತ ಕಾರ್ಯ ಯೇಸು ಕ್ರಿಸ್ತನು ಇಲ್ಲ, ಪರಿಶುದ್ಧಾತ್ಮನು ಇಲ್ಲ, ಬರೀ ಯೆಹೋವ ದೇವರು ಮಾತ್ರವೇ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇಡೀ ಭೂಮಿ ಆಕಾಶಗಳನ್ನ ಉಂಟು ಮಾಡಿದಂಥದ್ದು ಅದು ಯೆಹೋವ ದೇವರು. ಆದ್ರಿಂದ ಯೇಸುವನ್ನ, ಪರಿಶುದ್ಧಾತ್ಮವನ್ನ ನಂಬುದ್ರೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯೇಸುವನ್ನ, ಪರಿಶುದ್ಧಾತ್ಮವನ್ನ ನಂಬೋದಕ್ಕಿಂತಲೂ ಯೆಹೋವ ದೇವರನ್ನ ಮಾತ್ರ ನಂಬಬೇಕು ಅಂತೇಳಿ ಹೇಳುವಂತ ಒಂದು ಗುಂಪಿನ ಜನಗಳನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾದಂಥ ಗುಂಪಿನ ಜನಗಳನ್ನ ನಾವು ನೋಡ್ತೇವೆ. ಅವ್ರು ಹೇಳುವಂಥದ್ದು ತಂದೆಯಾದ ದೇವರು ಅಲ್ಲ, ಯೇಸು ಕ್ರಿಸ್ತನಲ್ಲ, ಬರೀ ಪರಿಶುದ್ಧಾತ್ಮನು ಮಾತ್ರ ಎಂಬುದಾಗಿ ಹೇಳುವಂತ ಕಾರ್ಯಗಳನ್ನ ನಾವು ನೋಡ್ತೇವೆ. ಆದರೆ
ದೇವರ ವ್ಯಕ್ತಿತ್ವದಲ್ಲಿ 3 ಕಾರ್ಯಗಳು ಕೂಡ, ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅಂತೇಳಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಂತ ಕಾರ್ಯ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಅಂದನು ಅಂತೇಳಿ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು, ದೇವರು ಹೇಳ್ತಾ ಇರುವಂಥದ್ದು ನಮ್ಮ ಸ್ವರೂಪದಲ್ಲಿ ಅಂತೇಳಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತೇಳಿ. ನಮ್ಮ ಅನ್ನುವಂಥ ಪದ ಬಹುವಚನವನ್ನ ಸೂಚಿಸುವಂತಹ ಒಂದು ಕಾರ್ಯವಾಗಿದೆ. ನಮ್ಮ ಅನ್ನುವಂಥದ್ದು ತಂದೆ, ಮಗ, ಪರಿಶುದ್ಧಾತ್ಮವನ್ನ ಸೂಚಿಸುವಂತಹ ಒಂದು ಕಾರ್ಯವಾಗಿದೆ. ಆದ್ರಿಂದ ಮನುಷ್ಯರನ್ನ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಅಂತೇಳಿ ದೇವರು ಹೇಳಿದಾಗ, ಮನುಷ್ಯ ಅನ್ನುವಾಗ ಮನುಷ್ಯನ ಒಳಗಡೆ 3 ಕಾರ್ಯಗಳನ್ನ ನಾವು ನೋಡ್ತೇವೆ. ಅದೇನು ಅಂತಂದ್ರೆ, ಅದು ಪ್ರಾಣ, ಆತ್ಮ, ಶರೀರ ಎಂಬುದಾಗಿ. ಪ್ರಾಣ ಬಂದು ಅದು ಯೇಸು ಕ್ರಿಸ್ತನ ರಕ್ತಕ್ಕೆ ಗುರುತಾಗಿದೆ. ಅದೇ ರೀತಿಯಾಗಿ ಶರೀರ ಅನ್ನುವಂಥದ್ದು ಅದು ತಂದೆಯಾದ ದೇವರಿಗೆ ಗುರುತಾಗಿರುವಂತ ಕಾರ್ಯ. ಆ ಒಂದು ಆತ್ಮ ಅನ್ನುವಂಥದ್ದು ಅದು ಪರಿಶುದ್ಧಾತ್ಮನಿಗೆ ಗುರುತಾಗಿರುವಂತ ಒಂದು ಕಾರ್ಯವಾಗಿ ನಾವು ಕಾಣಬಹುದು. ಆದ್ರಿಂದ ಮೊದಲ ಮನುಷ್ಯನು ಆದಾಮನು ಪಾಪ ಮಾಡಿದಾಗ ದೇವರು ಅವನ ನೋಡಿ ಹೇಳಿದಂತ ಕಾರ್ಯ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 22ನೇ ವಚನದಲ್ಲಿ, ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಅಂತೇಳಿ, ನಮ್ಮಲ್ಲಿ ಒಬ್ಬನಂತಾದನಲ್ಲ ಅಂತ ಹೇಳುವಾಗ ಅಲ್ಲಿ ಬಹುವಚನವನ್ನ ನಾವು ಕಾಣಬಹುದು. ನಮ್ಮಲ್ಲಿ ಅನ್ನುವಂಥದ್ದು ದೇವರ 3 ವ್ಯಕ್ತಿತ್ವವನ್ನ ನಾವು ಕಾಣಬಹುದು, ತಂದೆ, ಮಗ, ಪರಿಶುದ್ಧಾತ್ಮ ಅನ್ನುವಂತ ಕಾರ್ಯಗಳು. ಆದ್ರಿಂದ ಕೀರ್ತನೆಗಾರನಾದಂತಹ ದಾವಿದನು ಕೂಡ ಕೀರ್ತನೆ 121ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಅಂತೇಳಿ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ಅಂತೇಳಿ ಅವನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಪರ್ವತಗಳು ಅನ್ನುವಾಗ 3 ಪರ್ವತಗಳನ್ನ ನಾವು ಕಾಣಬಹುದು. ಒಂದು ಪರ್ವತ ಅದು ತಂದೆಯಾದ ದೇವರನ್ನ ಹೋಲುವಂತ ಕಾರ್ಯಗಳಾಗಿದೆ. ಈ ಪರ್ವತದಿಂದ ಯಾವಾಗಲೂ ಶುಭವು, ಆಶೀರ್ವಾದವು, ಅಲ್ಲಿ ಸಮಾಧಾನವು, ಜೀವವು ಹರಿದು ಬರುವಂತದ್ದಾಗಿ ನಾವು ಕಾಣ್ತೇವೆ. ಎರಡನೇದಾಗಿ ಯೇಸು ಕ್ರಿಸ್ತನು ಕೂಡ ಇನ್ನೊಂದು ಪರ್ವತವಾಗಿದ್ದಾನೆ. ಆ ಪರ್ವತ ಕಲ್ವಾರಿಯ ಗುಡ್ಡಕ್ಕೆ ಅಥವಾ ಕಲ್ವಾರಿಯ ಪರ್ವತಕ್ಕೆ ಅದು ಹೋಲಿಕೆಯಾಗಿದೆ. ಆ ಪರ್ವತದಿಂದ ಯೇಸು ಕ್ರಿಸ್ತನ ರಕ್ತವು ಹರಿದು ಬರುವುದನ್ನ ನಾವು ಕಾಣಬಹುದು. ಅದು ಸಕಲ ಜನಗಳ ಪಾಪಗಳನ್ನ ತೊಳೆಯುವಂತಹ ಒಂದು ರಕ್ತ ಆ ಪರ್ವತದಿಂದ ಹರಿದು ಬರುವುದಾಗಿ. ಆ ಪರ್ವತ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾನೆ. ಮೂರನೇದಾಗಿ ಇನ್ನೊಂದು ಪರ್ವತದ ಕುರಿತಾಗಿ ನಾವು ಕಾಣಬಹುದು. ಅದು ಈ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣ್ತಾ ಇರುವಂತಹ ಒಂದು ಪರಿಶುದ್ಧಾತ್ಮನು. ಆ ಪರಿಶುದ್ಧಾತ್ಮನು ಆ ಒಂದು ಪರ್ವತವಾಗಿದ್ದಾನೆ. ಆ ಪರ್ವತದಿಂದ ಒಂದು ನದಿ ಹರಿದು ಬರ್ತಾ ಇದೆ. ಅದು ಪರಿಶುದ್ಧಾತ್ಮಕ್ಕೆ ಹೋಲಿಕೆಯಾಗಿದೆ. ಅದು ನಮ್ಮ ಆತ್ಮವನ್ನ ಬಲಪಡಿಸುವಂತ ಕಾರ್ಯವಾಗಿದೆ. ಆದ್ರಿಂದ ನದಿ ಅನ್ನುವಾಗ ಅದಕ್ಕೆ ಯಾವಾಗಲೂ ಕೂಡ ಒಂದು ಉಗಮ ಸ್ಥಾನವಿರುತ್ತದೆ. ನಮ್ಮ ರಾಜ್ಯದಲ್ಲಿ ಹರಿಯುವಂತಹ ಒಂದು ದೊಡ್ಡ ಮುಖ್ಯವಾದಂತಹ ನದಿಯ ಕುರಿತಾಗಿ ನಾವು ನೋಡುವಾಗ ಅದು ಕಾವೇರಿ ನದಿ ಎಂಬುದಾಗಿ ನಾವು ನೋಡ್ತೇವೆ. ಈ ಕಾವೇರಿ ನದಿಗೆ ಉಗಮ ಸ್ಥಾನ ಯಾವುದು ಅಂತಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿರುವಂತಹ ಬ್ರಹ್ಮಗಿರಿ ಅನ್ನುವಂತಹ ಒಂದು ಪರ್ವತದಲ್ಲಿರುವಂತಹ ಭಾಗಮಂಡಲ ಅನ್ನುವಂತಹ ಸ್ಥಳದಿಂದ ಈ ನದಿ ಹರಿದು ಬರುವಂತದ್ದಾಗಿದೆ. ಅದು ಅಲ್ಲಿ ಉಗಮವಾಗುವಂತಹ ನದಿಯಾಗಿದೆ. ಅದು ಹಾಗೆ ಹರಿದು ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಲ್ಲಿ ಹರಿದು ಅದು ನಮ್ಮ ರಾಜ್ಯವನ್ನ ಅದು ಹಸಿರುಗೊಳಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಹರಿಯುವಂತಹ ಬಹುದೊಡ್ಡ ನದಿಗಳನ್ನ ನಾವು ಕಾಣಬಹುದು. ಅದು ಯಾವುದು ಅಂತಂದ್ರೆ ಗಂಗಾ, ಯಮುನಾ, ಬ್ರಹ್ಮಪುತ್ರ ಅನ್ನುವಂತಹ ನದಿಗಳ ಕುರಿತಾಗಿ ನಾವು ಕಾಣಬಹುದು. ಇವುಗಳ ಉಗಮ ಸ್ಥಾನ ಯಾವುದು ಅಂತೇಳಿ ನಾವು ನೋಡುವಾಗ
ಹಿಮಾಲಯ ಪರ್ವತ ಈ ಒಂದು ನದಿಗಳ ಉಗಮ ಸ್ಥಾನವಾಗಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಅದರಂತೆ ಪರಲೋಕದಿಂದ ಒಂದು ನದಿ ಹರಿದು ಬರುವುದಾಗಿ ನಾವು ಕಾಣ್ತೇವೆ. ಆ ನದಿಗೆ ಉಗಮ ಸ್ಥಾನ ಯಾವುದು ಅಂತಂದ್ರೆ ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಂತ ಒಂದು ಕಾರ್ಯ ಪ್ರಕಟಣೆ 22ನೇ ಅಧ್ಯಾಯ 2ನೇ ವಚನದಲ್ಲಿ ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನ ಫಲಿಸುತ್ತಾ 12 ತರದ ಫಲಗಳನ್ನ ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನ ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ ಅಂತೇಳಿ ನಾವು ನೋಡ್ತೇವೆ. ಈ ನದಿ ಅದು ಪರಲೋಕದಲ್ಲಿರುವಂತಹ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹರಿದು ಬರುವಂತ ನದಿಯಾಗಿ ನಾವು ಕಾಣ್ತೇವೆ. ಈ ನದಿ ಪಟ್ಟಣದ ಬೀದಿಗಳಲ್ಲಿ ಹರಿಯುತ್ತಿತ್ತು ಅಂತೇಳಿ ನಾವು ನೋಡ್ತೇವೆ. ಪಟ್ಟಣ ಅಂತೇಳಿ ಸೂಚಿಸಲ್ಪಡುವಂತ ಒಂದು ಕಾರ್ಯ ಇದು ಹೊಸ ಯೆರೂಸಲೇಮನ್ನ ಒಳಗೊಂಡಿರುವಂತ ಒಂದು ಕಾರ್ಯವಾಗಿದೆ. ಆ ಹೊಸ ಯೆರೂಸಲೇಮಿನಲ್ಲಿ ಈ ಒಂದು ಪರಿಶುದ್ಧಾತ್ಮ ಅಂತೇಳಿ ಕರೆಯಲ್ಪಡುವಂತ ನದಿ ಹರಿದು ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಅದು ಹರಿದು ಹೋಗುವಂತ 2 ಬದಿಯಲ್ಲಿ ಕೂಡ ಬಲವಾದ ಮರಗಳನ್ನ ನಾವು ನೋಡ್ತೇವೆ. ಆ ಮರಗಳಲ್ಲಿ 12 ತಿಂಗಳಲ್ಲಿ ಕೂಡ 12 ವಿಧವಾದಂತ ಫಲಗಳನ್ನ ಮೊಳೆಸುವಂತದನ್ನ ನಾವು ಕಾಣಬಹುದಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಆಶ್ಚರ್ಯಕರವಾದಂತ ಒಂದು ಸಂಗತಿ ಏನು ಅಂತಂದ್ರೆ ಈ ಭೂಮಿಯಲ್ಲಿ ನಮಗೆ 12 ತಿಂಗಳಿರುವಂತೆ ಹೊಸ ಯೆರೂಸಲೇಮಿನಲ್ಲಿ ಕೂಡ ಹೊಸ ಭೂಮಿ ಆಕಾಶದಲ್ಲಿ ಕೂಡ 12 ತಿಂಗಳನ್ನ ನಾವು ಕಾಣಬಹುದು. 12 ತಿಂಗಳಿಗೆ ಕೂಡ 12 ವಿಧವಾದಂತ ಫಲಗಳನ್ನ ಆ ಮರಗಳು ಕೊಡುತ್ತಿದ್ದವು ಎಂಬುದಾಗಿ ಅಲ್ಲಿ ಯೋಹಾನನು ತನ್ನ ದರ್ಶನದಲ್ಲಿ ಕಾಣುವಂತ ಒಂದು ಸಂಗತಿ ಆಗಿದೆ. 12 ಅನ್ನುವಂಥದ್ದು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವುಳ್ಳಂತ ಒಂದು ಸಂಖ್ಯೆಯಾಗಿ ನಾವು ಕಾಣ್ತೇವೆ. 12 ಅನ್ನುವಾಗ ಅದು ತುಂಬಾ ವಿಶೇಷವಾದಂತ ಸಂಖ್ಯೆ. ಹಳೆ ಒಡಂಬಡಿಕೆಯಲ್ಲಿ 12 ಗೋತ್ರ ಪ್ರಧಾನರನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಗೆ ಬಂದಾಗ 12 ಮಂದಿ ಶಿಷ್ಯರನ್ನ ಯೇಸು ಆರಿಸಿಕೊಂಡನು ಅಂತೇಳಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಯೇಸು 12 ಮಂದಿ ಆ ಒಂದು ಶಿಷ್ಯರನ್ನ ಆರಿಸಿಕೊಂಡದ್ದು ಮಾತ್ರ ಅಲ್ಲ, ಆತನು 12 ವರ್ಷದಿಂದ ಒಂದು ರೋಗದಲ್ಲಿ ರಕ್ತಸ್ರಾವದ ರೋಗದಲ್ಲಿ ಬಳಲ್ತಿದ್ದಂತ ಆ ಹೆಂಗಸನ್ನ ಗುಣಪಡಿಸಿದಂತ ಕಾರ್ಯವನ್ನ ಕೂಡ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಯೇಸು 5,000 ಮಂದಿಗೆ 2 ಮೀನು 5 ರೊಟ್ಟಿಯನ್ನ ಹಂಚಿದಾಗ 12 ಪುಟ್ಟಿಗಳು ಅದು ಮಿಕ್ಕಿದವು, ಉಳಿತಾಯವಾದವು ಅಂತೇಳಿ ನಾವು ಕಾಣ್ತೇವೆ. 12 ಅನ್ನುವಾಗ ತುಂಬಾ ವಿಶೇಷವಾದಂತ ಸಂಖ್ಯೆ. 12 ಒಂದು ಪರಿಪೂರ್ಣತೆಯ ಸಂಖ್ಯೆ ಎಂಬುದಾಗಿ ಕೂಡ ನಾವು ಹೇಳಬಹುದು. ಇದೇ ಪ್ರಕಟಣೆ 21ನೇ ಅಧ್ಯಾಯವನ್ನ ನಾವು ಧ್ಯಾನಿಸಿದಾಗ ಅಲ್ಲಿ ಅನೇಕ ಬಾರಿ 12 ಅನ್ನುವಂತ ಸಂಖ್ಯೆ ಬರುವಂತದ್ದನ್ನ ನಾವು ಕಾಣಬಹುದು. 12 ಅನ್ನುವಂತ ಸಂಖ್ಯೆ ಆ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಹೊಸ ಯೆರೂಸಲೇಮನ್ನ ಚಿತ್ರಿಸುವಂತ ವೇಳೆಯಲ್ಲಿ ಬರೆಯಲ್ಪಟ್ಟಿರುವುದಾಗಿ ನಾವು ಕಾಣ್ತೇವೆ. ಅಲ್ಲಿ ನಾವು ನೋಡುವಂಥದ್ದು ಆ ಹೊಸ ಯೆರೂಸಲೇಮಿಗೆ 12 ಅಸ್ಥಿವಾರಗಳಿದ್ದವು ಅಂತೇಳಿ. ಆ 12 ಅಸ್ಥಿವಾರಗಳ ಮೇಲೆ 12 ಸ್ತಂಭಗಳ ಮೇಲೆ 12 ಮಂದಿ ಅಪೋಸ್ತಲರ ಹೆಸರುಗಳು ಬರೆದಿದ್ದವು ಅಂತೇಳಿ. ಅದೇ ರೀತಿಯಾಗಿ 12 ಬಾಗಿಲುಗಳನ್ನ ನಾವು ನೋಡ್ತೇವೆ. 12 ಬಾಗಿಲುಗಳು ಕೂಡ ಹಳೆ ಒಡಂಬಡಿಕೆಯ ಗೋತ್ರ ಪ್ರಧಾನರ ಹೆಸರುಗಳು ಅದರ ಮೇಲೆ ಬರೆದಿದ್ದವು ಅಂತೇಳಿ. ಅದು ಮಾತ್ರ ಅಲ್ಲ, 12 ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರು ನಿಂತಿದ್ದರು ಅಂತೇಳಿ. 12 ಮುತ್ತುಗಳು ಅಂತೇಳಿ ನಾವು ನೋಡ್ತೇವೆ. ಹೀಗೆ 12 ಅನ್ನುವಂತ ಪದ ಅನೇಕ ಬಾರಿ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಬಳಕೆ ಆಗಿರುವಂಥದ್ದನ್ನ ನಾವು ಕಾಣಬಹುದು. ಪ್ರಕಟಣೆ 22ನೇ ಅಧ್ಯಾಯ 3ನೇ ವಚನಕ್ಕೆ ಬರೋಣ. ಅಲ್ಲಿ ಹೇಳುವಂತ ಒಂದು ಕಾರ್ಯ,
ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಅಂತೇಳಿ. ಆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ನದಿ ಹರಿತಾ ಇದೆ. ಹೊಸ ಯೆರೂಸಲೇಮ್ ಪಟ್ಟಣವನ್ನ ಯೋಹಾನನು ಕಾಣ್ತಾ ಇದ್ದಾನೆ. ಅಲ್ಲಿ ಅವನು ನೋಡ್ತಾ ಇರುವಂತ ಒಂದು ಕಾರ್ಯ, ಇನ್ನು ಶಾಪಗ್ರಸ್ತವಾದದ್ದು ಒಂದು ಅಲ್ಲಿ ಕಾಣಲಿಲ್ಲ ಅಂತೇಳಿ, ಒಂದು ಅಲ್ಲಿ ಇರುವುದಿಲ್ಲ ಅಂತೇಳಿ. ಮೊದಲನೇದಾಗಿ ನಾವು ನೋಡುವಂಥದ್ದು ಶಾಪಗಳು ಅನ್ನುವಾಗ ಅನೇಕ ವಿಧವಾದಂತ ಶಾಪಗಳ ಕುರಿತಾಗಿ ನಾವು ಕಾಣ್ತೇವೆ. ಮೊದಲ ಶಾಪ ಅದು ಆದಾಮನ ಮೂಲಕವಾಗಿ ಭೂಮಿಗೆ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರು ತಿನ್ನಬಾರದು ಅಂತ ಹೇಳಿದಂತ ಹಣ್ಣನ್ನ ಆದಾಮನು ತಿಂದಾಗ ಆದಾಮನ ಮೂಲಕವಾಗಿ, ಮೊದಲ ಮನುಷ್ಯನಾದಂತ ಅವನ ಮೂಲಕವಾಗಿ ಭೂಮಿಗೆ ಶಾಪ ಬಂತು ಅಂತೇಳಿ ನಾವು ಕಾಣ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 17-18ನೇ ವಚನದಲ್ಲಿ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು ಅಂತೇಳಿ ಒಂದು ಶಾಪವನ್ನ ದೇವರು ಮನುಷ್ಯನಿಗೆ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಒಂದು ಮನುಷ್ಯನಿಗೆ ಶಾಪ, ಎರಡನೇದಾಗಿ ಭೂಮಿಗೆ ಶಾಪ. ಆ ಶಾಪವನ್ನ ನೀಗಿಸುವುದಕ್ಕಾಗಿ ದೇವಾದಿದೇವನು ಮನುಷ್ಯ ರೂಪವಾಗಿ ಯೇಸು ಕ್ರಿಸ್ತನ ನಾಮವನ್ನ ಧರಿಸಿಕೊಂಡವನಾಗಿ ಈ ಭೂಮಿಗೆ ಬಂದನು ಅಂತೇಳಿ ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ದೇವಜನವೇ, ರೋಮ್ ಸರ್ಕಾರ, ರೋಮ್ ಸಾಮ್ರಾಜ್ಯದಲ್ಲಿ ಅನೇಕ ಮರಣದಂಡನೆಗಳನ್ನ ವಿಧಿಸೋದಕ್ಕೆ ಅನೇಕ ಕಾರ್ಯಗಳಿದ್ದರೂ ಕೂಡ ಯೇಸು ಕ್ರಿಸ್ತನಿಗೆ ವಿಧಿಸಿದಂತ ಮರಣದಂಡನೆಯನ್ನ ನಾವು ನೋಡುವಾಗ ಅದು ಮರಕ್ಕೆ ತೂಗು ಹಾಕುವಂತಹ ಒಂದು ಮರಣದಂಡನೆ. ಅದು ಮಾತ್ರ ಅಲ್ಲ, ಅಲ್ಲಿ ನಾವು ನೋಡುವಂಥದ್ದು ಅನೇಕ ಕೈದಿಗಳಿಗೆ ದಂಡನೆ ಕೊಡುವಾಗ ಯಾವ ಕೈದಿಗಳಿಗೆ ಕೂಡ ಮುಳ್ಳಿನ ಕಿರೀಟವನ್ನ ಆ ರೋಮ್ ಸಾಮ್ರಾಜ್ಯ ಧರಿಸಲಿಲ್ಲ. ಆದರೆ ಯೇಸು ಕ್ರಿಸ್ತನ ತಲೆಯ ಮೇಲೆ ಮಾತ್ರ ಆ ಮುಳ್ಳಿನ ಕಿರೀಟವನ್ನ ಧರಿಸಿದ್ದಾಗಿ ನಾವು ಕಾಣ್ತೇವೆ. ದೇವರು ಈ ಲೋಕಕ್ಕೆ ಬಂದಾಗ ಆ ಶಾಪ ಹೇಗೆ ಆ ಮನುಷ್ಯನಿಗೆ ಭೂಮಿಗೆ ದೇವರು ಒಂದು ಶಾಪವನ್ನ ಕೊಟ್ಟನೋ, ಆ ಶಾಪವನ್ನ ನೀಗಿಸುವುದಕ್ಕಾಗಿ ಆತನೇ ಈ ಭೂಮಿಗೆ ಬಂದು ಆ ಮುಳ್ಳಿನ ಕಿರೀಟವನ್ನ ಧರಿಸಿಕೊಳ್ಳುವುದರ ಮೂಲಕವಾಗಿ ಭೂಮಿಯಲ್ಲಿ ಉಂಟಾದಂತ ಆ ಶಾಪವನ್ನ ನಿವೃತ್ತಿ ಮಾಡುವವನಾಗಿ, ಅದನ್ನು ಇಲ್ಲದೆ ಮಾಡುವವನಾಗಿ ಬಂದನು ಅಂತೇಳಿ ನಾವಿಲ್ಲಿ ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ದೇವರು ಮೊದಲ ಮನುಷ್ಯನಾದಂತ ಆದಾಮನು ಯಾವಾಗ ದೇವರು ತಿನ್ನಬಾರದು ಅಂತ ಹೇಳಿದ ಆ ಹಣ್ಣನ್ನ ತಿಂದನೋ, ಆಗಲೇ ಆ ಜೀವವೃಕ್ಷದ ಹಣ್ಣನ್ನ, ಆ ಮರವನ್ನ ದೇವರು ತೆಗೆದು ಅದನ್ನ ಪರದೇಶಿಯಲ್ಲಿಟ್ಟನು. ಈ ಭೂಮಿಯ ಮೇಲೆ ಎಲ್ಲಾ ಕಾರ್ಯಗಳ ಮೇಲೆ ಜಯ ಹೊಂದುವಂತವನಿಗೆ ಆ ಜೀವವೃಕ್ಷದ ಹಣ್ಣನ್ನ, ಪರದೇಶಿಯಲ್ಲಿರುವಂತಹ ಜೀವವೃಕ್ಷದ ಹಣ್ಣನ್ನ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡುವುದಾಗಿ ನಾವು ಕಾಣ್ತೇವೆ. ಎಫೆಸಿ ಸಭೆಗೆ ದೇವರು ಮಾತಾಡುವಾಗ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನುವುದಕ್ಕೆ ಕೊಡುವೆನು ಅಂತೇಳಿ. ಹೀಗೆ ನಾವು ನೋಡುವಂಥದ್ದು ಮೊದಲನೇದಾಗಿ ದೇವರಿಂದ ಭೂಮಿಗೆ ಬಂದಂತ ಶಾಪ, ಅದನ್ನ ನೀಗಿಸುವುದಕ್ಕಾಗಿ ಆತನು ಕೊಟ್ಟ ಶಾಪವನ್ನ ಆತನೇ ತೀರಿಸುವುದಕ್ಕಾಗಿ ಈ ಭೂಮಿಗೆ ಬಂದು ಮುಳ್ಳಿನ ಕಿರೀಟವನ್ನ ಧರಿಸಿ ಭೂಮಿಯಲ್ಲಿ ಉಂಟಾದಂತ ಶಾಪವನ್ನ ಅದನ್ನ ನಿವಾರಿಸಿದನು, ನೀಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಇನ್ನೊಂದು ಶಾಪದ ಬಗ್ಗೆ ನಾವು ನೋಡುವಾಗ ಅದು ಧರ್ಮ ಪ್ರಮಾಣವನ್ನ ಮೀರಿ ನಡೆಯುವಾಗ ಉಂಟಾಗುವಂತ ಒಂದು ಶಾಪ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನ ನಾವು ಓದುವಂತ ವೇಳೆಯಲ್ಲಿ ಮೊದಲು ದೇವರು ಆಶೀರ್ವಾದದ ವಚನಗಳನ್ನ 14ನೇ ವಚನದ ತನಕ ಹೇಳುವುದನ್ನ ನಾವು ಕಾಣ್ತೇವೆ. ಅದಾದ ಮೇಲೆ 15ನೇ ವಚನದಿಂದ 68ನೇ ವಚನದ ತನಕ ನಾವು ಓದುವಾಗ
114 ವಿಧವಾದಂತ ಶಾಪಗಳ ಕುರಿತಾಗಿ ದೇವರು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಯಾವಾಗ ನೀನು ನನ್ನ ಮಾತನ್ನ ಕೇಳಿ ಮೀರಿ ನಡೆಯುವಂತ ವೇಳೆಯಲ್ಲಿ ಈ ಎಲ್ಲ ಶಾಪಗಳನ್ನ ನೀನು ಅನುಭವಿಸಬೇಕಾಗುತ್ತದೆ ಅಂತೇಳಿ ಮನುಷ್ಯನಿಗೆ ದೇವರು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಆದ್ರಿಂದ ನನ್ನ ಪ್ರೀತಿಯ ದೇವಚನವೇ, ಧರ್ಮ ಪ್ರಮಾಣವನ್ನ ಮೀರಿ ನಡೆಯುವಂತ ವೇಳೆಯಲ್ಲಿ ಅನೇಕ ವಿಧವಾದಂತ ಶಾಪಗಳನ್ನ ನಾವು ಅನುಭವಿಸಬೇಕಾಗಿದೆ ಅನ್ನುವಂಥದ್ದನ್ನ ಈ ವಾಕ್ಯದಲ್ಲಿ ನಾವು ಕಾಣಬಹುದು. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22, 23ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಓದ್ತೇವೆ. ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನ ಹೊಂದಿದ ಮೇಲೆ ನೀವು ಅವನ ಶವವನ್ನ ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನ ನೆಲದಲ್ಲಿ ಉಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವುದಕ್ಕೆ ಇರುವಂತ ದೇಶ ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನ ಹೊಂದಿದವನಲ್ಲವೇ ಎಂಬುದಾಗಿ ಒಂದು ವಾಕ್ಯವನ್ನ ನಾವು ಕಾಣ್ತೇವೆ. ದೇವರು ಅಪರಾಧ ಮಾಡುವಂತಹ ಒಂದು ವ್ಯಕ್ತಿಗೆ, ಒಂದು ಪಾಪಿಗೆ ವಿಧಿಸಿದಂತ ಒಂದು ದಂಡನೆ ಏನಂತಂದ್ರೆ ಅವನನ್ನ ಮರಕ್ಕೆ ತೂಗು ಹಾಕಿ ಕೊಲ್ಲಬೇಕು ಎಂಬುದಾಗಿ. ಆ ದಂಡನೆಯನ್ನ ದೇವರೇ ವಿಧಿಸಿದ್ದು. ಆದ್ರಿಂದ ಮನುಷ್ಯನು ಮಾಡಿದಂತಹ ಸಕಲ ಅಪರಾಧಗಳಿಗೆ ಅವನಿಗೆ ದಂಡನೆ ಬರಬಾರದು ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದು ಆ ಮನುಷ್ಯನ ಎಲ್ಲ ಅಪರಾಧಕ್ಕೆ ಉಂಟಾದಂತ ದಂಡನೆಯನ್ನ ತಾನೇ ಅದನ್ನ ತನ್ನ ಮೇಲೆ ಹೊತ್ತುಕೊಂಡನು. ಆ ಮರಕ್ಕೆ ತೂಗು ಹಾಕಲ್ಪಟ್ಟವನಾಗಿ ಆ ಮರಣ ದಂಡನೆಯನ್ನ ಅನುಭವಿಸಿದನು ಅಂತೇಳಿ ನಾವು ಕಾಣ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಕಾಣುವಂತ ಒಂದು ಕಾರ್ಯ, ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾರೆ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ. ಆ ಒಂದು ಮರಣ ದಂಡನೆಯನ್ನ ವಿಧಿಸಿದಂತ ದೇವರು ಆ ದಂಡನೆಯನ್ನ ತಾನೇ ಅನುಭವಿಸುವುದಕ್ಕಾಗಿ, ಮನುಷ್ಯರನ್ನ ಆ ದಂಡನೆಯಿಂದ ತಪ್ಪಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ತಾನು ವಿಧಿಸಿದಂತ ನಿಯಮವನ್ನ ತಾನೇ ಅದನ್ನ ನೆರವೇರಿಸಿದ್ದಾಗಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಚನವೇ, ಮೊದಲೇ ಶಾಪ ಅದು ಭೂಮಿಗೆ ಬಂದಂತ ಶಾಪ. ಅದನ್ನ ಆ ಶಾಪದಿಂದ ಭೂಮಿಯಲ್ಲಿ ಮುಳ್ಳುಗಿಡಗಳು ಉತ್ಪತ್ತಿ ಆಯ್ತು ಅಂತೇಳಿ ನಾವು ನೋಡ್ತೇವೆ. ಆ ಮುಳ್ಳಿನ ಶಾಪವನ್ನ ನೀಗಿಸುವುದಕ್ಕಾಗಿ ಯೇಸು ಈ ಭೂಮಿಗೆ ಬಂದು ಮುಳ್ಳಿನ ಕಿರೀಟವನ್ನ ಧರಿಸಿ ಆ ಶಾಪವನ್ನ ನೀಗಿಸಿದನು. ಎರಡನೇ ಶಾಪ, ಧರ್ಮ ಪ್ರಮಾಣವನ್ನ ಮೀರಿ ನಡೆಯುವಂತವನಿಗೆ ಅವನಿಗೆ ಮರಣ ದಂಡನೆ ಆಗಬೇಕು, ಅವನನ್ನ ಮರಕ್ಕೆ ತೂಗು ಹಾಕಲ್ಪಟ್ಟು ಕೊಲ್ಲಬೇಕು ಅನ್ನುವಂಥದ್ದು ದೇವರ ನಿಯಮ ಪ್ರಮಾಣ. ಆದರೆ ದೇವರು ವಿಧಿಸಿದಂತ ಆ ಧರ್ಮ ಪ್ರಮಾಣವನ್ನ ನೆರವೇರಿಸುವುದಕ್ಕಾಗಿ ಆತನೇ ಈ ಭೂಮಿಗೆ ಬಂದು ಆ ಮರಕ್ಕೆ ತೂಗು ಹಾಕಲ್ಪಟ್ಟು ಸತ್ತನು, ನಮ್ಮ ದಂಡನೆಯನ್ನ ಆತನು ಅನುಭವಿಸಿದನು ಎಂಬುದಾಗಿ ನಾವು ಕಾಣಬಹುದು. ಮೂರನೇದಾಗಿ ಇನ್ನೊಂದು ಶಾಪದ ಬಗ್ಗೆ ನಾವು ಕಾಣಬಹುದು, ಮನುಷ್ಯರಿಂದ ಬರುವಂತಹ ಶಾಪ. ಜ್ಞಾನೋಕ್ತಿಗಳ ಪುಸ್ತಕ 26ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಓದ್ತೇವೆ. ಏನಂತಂದ್ರೆ, ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು ಅಂತೇಳಿ. ಅಂದ್ರೆ ಕಾರಣವಿಲ್ಲದೆ ಕೊಡುವಂತಹ ಶಾಪ ಅದು ಎರಗಿ ನಿಲ್ಲೋದಿಲ್ಲ. ಒಂದು ಶಾಪ ಮನುಷ್ಯನು ಮತ್ತೊಬ್ಬ ಮನುಷ್ಯನ ನೋಡಿ ಶಪಿಸುವಂತ ವೇಳೆಯಲ್ಲಿ ಕಾರಣ ಇಲ್ಲದೆ ಶಪಿಸುವಂತ ಶಾಪ ಅವನ ಮೇಲೆ ಫಲಿಸೋದಿಲ್ಲ. ಆದ್ರೆ ಕಾರಣವಿದ್ದು ಉದ್ದೇಶವಿದ್ದು ಆ ಒಂದು ಶಾಪವನ್ನ ಹಾಕುವಂತ ವೇಳೆಯಲ್ಲಿ ಅದು ನೆರವೇರುವಂತದ್ದಾಗಿದೆ, ಆ ಶಾಪ ಫಲಿಸುವಂತದ್ದಾಗಿದೆ ಎಂಬುದಾಗಿ ನಾವು ಕಾಣ್ತೇವೆ. ಈ ಭೂಮಿಯಲ್ಲಿ ಅನೇಕ ಬಾರಿ ನಾವು ನೋಡುವಂತ ಕಾರ್ಯ, ಆ ಶಾಪ ಹಾಗೇ ಫಲಿಸುವಂಥದ್ದು.
ಹೇಗೆ ಅಂತಂದ್ರೆ, ಒಂದು ಗಂಡ ಹೆಂಡತಿಗೆ ದ್ರೋಹವನ್ನ ಮಾಡುವಾಗ ಆ ಹೆಂಡತಿ ಆ ಗಂಡನ ನೋಡಿ ಶಪಿಸುವಂತ ವೇಳೆಯಲ್ಲಿ ಆ ಒಂದು ಶಾಪ, ಒಂದು ವೇಳೆ ಆ ಗಂಡನು ಹೆಂಡತಿಗೆ ದ್ರೋಹ ಮಾಡುವಂತ ಕಾರ್ಯ ಅದು ನಿಜವಾಗಿದ್ದರೆ ಆ ಕಾರಣದಿಂದ ಕೊಡುವಂತ ಶಾಪ ಅದು ಆ ಒಂದು ಗಂಡನ ಮೇಲೆ ಫಲಿಸುವಂತದ್ದನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಒಂದು ಹೆಂಡತಿಯಾದವಳು ಗಂಡನಿಗೆ ದ್ರೋಹ ಮಾಡುವಂತ ವೇಳೆಯಲ್ಲಿ ಗಂಡನು ನೋಡಿ ಆ ಒಂದು ಹೆಂಡತಿಯನ್ನು ನೋಡಿ ಶಪಿಸುವಾಗ, ಆ ದ್ರೋಹದ ನಿಮಿತ್ತವಾಗಿ ಶಪಿಸುವಾಗ ಆ ಶಾಪ ಹಾಗೆ ನೆರವೇರುವಂಥದ್ದನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಎಷ್ಟೋ ಕಷ್ಟಪಟ್ಟು ಅವರನ್ನ ಬೆಳೆಸುವಂಥದನ್ನ, ಸಾಕುವಂಥದನ್ನ, ಅವರಿಗೆ ಬೇಕಾದಂಥ ವಿದ್ಯಾಭ್ಯಾಸವನ್ನ ಕೊಡುವಂಥದನ್ನ ಎಲ್ಲವನ್ನ ನಾವು ಗಮನಿಸಬಹುದು. ಆದರೆ ಮಕ್ಕಳು ಒಂದು ಸ್ಥಾನಕ್ಕೆ ಬಂದ ಮೇಲೆ ತಂದೆ ತಾಯಿಯನ್ನ ಸರಿಯಾಗಿ ನೋಡಿಕೊಳ್ಳದೆ ಇರುವಾಗ ಅವರು ಬೇಸರದಿಂದ ತಂದೆ ತಾಯಿಗಳು ಮಕ್ಕಳನ್ನು ನೋಡಿ ಅವರನ್ನು ನೋಡಿ ಶಪಿಸುವಾಗ ಆ ಶಾಪ ಮಕ್ಕಳ ಮೇಲೆ ಬರುವಂಥದ್ದನ್ನ ನಾವು ಕಾಣಬಹುದು. ಕಾರಣದಿಂದ ಕೊಡುವಂತ ಯಾವ ಶಾಪವಾದ್ರೂ ಕೂಡ ಅದು ಆ ಕಾರಣ ನಿಜವಾಗಿರುವುದಾದ್ರೆ ಅದು ಹಾಗೆಯೇ ಫಲಿಸುವಂಥದ್ದನ್ನ ನಾವು ಕಾಣಬಹುದು. ಅದಕ್ಕೆ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮಿತ್ತವಿಲ್ಲದ ಕೊಟ್ಟಂತ ಶಾಪ ಎರಗಿ ನಿಲ್ಲದು ಅಂತೇಳಿ. ಆದ್ರೆ ನಿಮಿತ್ತದಿಂದ ಕೊಟ್ಟಂತ ಶಾಪ ಅದು ಫಲಿಸುವುದು ಅಂತೇಳಿ ಕೂಡ ನಾವು ಕಾಣಬಹುದು. ಆದ್ರಿಂದ ಈ ಭೂಮಿಯಲ್ಲಿ ಕೂಡ ನಾವು ನೋಡ್ತೇವೆ, ಅನೇಕರು ಹಣವನ್ನ ಹೇಗಾದ್ರೂ ಗಳಿಸಬೇಕು ಅಂತೇಳಿ ಲಂಚವನ್ನ ಮುಟ್ಟುವಂತವರಾಗಿ ನಾವು ಕಾಣ್ತೇವೆ. ಈ ಸರ್ಕಾರದ ಕೆಲಸಗಳನ್ನ ನಾವು ನೋಡುವಾಗ ಸರ್ಕಾರದ ಅಧಿಕಾರಿಗಳು ಲಂಚವನ್ನ ತೆಗೆದುಕೊಳ್ಳದೆ ಅವರು ಯಾವ ಕೆಲಸವನ್ನ ಕೂಡ ಮಾಡೋದಿಲ್ಲ. ಲಂಚ ಕೈಗೆ ಬಂದ ಮೇಲೆ ಅವರು ಎಲ್ಲ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ಅವನು ಸಹಿಯಾಗಿದ್ದರೂ ಕೂಡ ಅವರ ಕೈಗೆ ಬಂದು ಸೇರಬೇಕಾದದು ಸೇರಿದ ಮೇಲೆ ಮಾತ್ರ ಆ ಒಂದು ಕಾರ್ಯವನ್ನ ಅವರು ಮಾಡುವಂತವರಾಗಿದ್ದಾರೆ. ಅನೇಕ ಬಡವರಿಗೆ ಸರ್ಕಾರದ ಕಾರ್ಯಗಳು ಅನುಕೂಲವಾಗಲಿ ಅಂತ ಹೇಳಿ ಇರುವಂಥದ್ದು. ಆದರೆ ಅನೇಕ ಸರ್ಕಾರಿ ಅಧಿಕಾರಿಗಳು ಆ ಒಂದು ಹಣಕ್ಕಾಗಿ ಲಂಚವನ್ನ ತೆಗೆದುಕೊಳ್ಳುವಂತವರಾಗಿ ಬಡವರಿಂದ ಅಂತ ಕಾರ್ಯಗಳನ್ನ ವಸೂಲಿಸುವಂತ ಕಾರ್ಯಗಳನ್ನ ನಾವು ಗಮನಿಸಬಹುದು. ಒಂದು ಬಡವ ತನ್ನ ಕೆಲಸ ಮಾಡುವುದಕ್ಕೆ ಅವನು ತನ್ನ ಕಣ್ಣೀರಿನಿಂದ, ತನ್ನ ಒಂದು ಹೊಟ್ಟೆ ಉರಿಯಿಂದ ಆ ಒಂದು ಹಣವನ್ನ ಸರ್ಕಾರದ ಅಧಿಕಾರಿಗಳಿಗೆ ಕೊಡುವುದಾದರೆ ಅದೇನಾಗಿದೆ ಅಂತಂದ್ರೆ ಅದು ಒಂದು ಶಾಪವಾಗಿ ನಾವು ಕಾಣಬಹುದು. ಇನ್ನು ನಾವು ನೋಡುವಂಥದ್ದೇನಂತಂದ್ರೆ ಅನೇಕರು ಮೋಸದ ತ್ರಾಸನ್ನ ಹಿಡಿಯುವಂತವರಾಗಿದ್ದಾರೆ. ಹಣ ಗಳಿಸಬೇಕು ಅಂತೇಳಿ ಅನೇಕ ಕಲಬೆರಕೆಯನ್ನ ಅವರು ತರುವಂತವರಾಗಿದ್ದಾರೆ. ಆ ಕಲಬೆರಕೆಯ ವಸ್ತುಗಳಿಂದ ಮೋಸದ ತ್ರಾಸುಗಳನ್ನ ಉಪಯೋಗ ಮಾಡುವುದರಿಂದ ಜನಗಳ ಶಾಪವನ್ನ ಅವರು ಸಂಪಾದಿಸಿಕೊಳ್ಳುವಂತವರಾಗಿದ್ದಾರೆ. ಹೀಗೆ ಅನೇಕ ಶಾಪಗಳನ್ನ ನಾವು ನೋಡಬಹುದು. ಶಾಪದ ನಿಮಿತ್ತವಾಗಿ ತಂದೆಯಿಂದ ಮಕ್ಕಳಿಗೆ ಅನೇಕ ರೋಗಗಳು ಅದು ಹಾಗೆಯೇ ಹಸ್ತಾಂತರಿಸಲ್ಪಡುವಂಥದ್ದನ್ನ ನಾವು ನೋಡಬಹುದು. ಕೆಲವು ಡಾಕ್ಟರ್ಸ್ ಹೇಳುವಂಥದ್ದೇನಂತಂದ್ರೆ ಆ ರೋಗದ ಮೂಲ ಯಾವುದು ಅಂತಂದ್ರೆ ಒಂದು ತಂದೆಗೆ ಅಥವಾ ತಾಯಿಗೆ ಆ ರೋಗ ಇರುವುದಾದ್ರೆ ಮಕ್ಕಳಲ್ಲಿ ಕೂಡ ಆ ರೋಗವನ್ನ ಕಾಣಬಹುದು. ಒಂದು ವೇಳೆ ಮುತ್ತಾತನಲ್ಲಿ ತಾತನಲ್ಲಿ ಅಂತ ರೋಗ ಇರುವುದಾದ್ರೆ ಅದು ಹಾಗೆ ತಂದೆಗೆ ಬಂದು ತಂದೆಯಿಂದ ಮಕ್ಕಳಿಗೆ ಬರುವಂಥದ್ದನ್ನ ನಾವು ಕಾಣಬಹುದು. ಆ ರೋಗ ಅನ್ನುವಂಥದ್ದು ಕೂಡ ಶಾಪದಿಂದ ಬರುವಂತಹ ಒಂದು ಕಾರ್ಯವಾಗಿದೆ. ನನ್ನ ಪ್ರೀತಿಯ ದೇವಚನವೇ, ಇಲ್ಲಿ ನಾವು ನೋಡ್ತಾ ಇರುವಂತ ಒಂದು ಕಾರ್ಯ ಏನಂತಂದ್ರೆ ಆ ಹೊಸ ಯೆರೂಸಲೇಮಿನಲ್ಲಿ ಯೋಹಾನನು ಕಾಣ್ತಾ ಇರುವಂತ ಒಂದು ಕಾರ್ಯ, ಇನ್ನು ಶಾಪಗ್ರಸ್ತವಾದದ್ದು ಒಂದು ಅಲ್ಲಿ ಇರುವುದಿಲ್ಲ ಅಂತ ಹೇಳಿ, ಒಂದು ಅಲ್ಲಿ ಇರುವುದಿಲ್ಲ ಎಂಬುದಾಗಿ. ಆದ್ರಿಂದ ಈ ಹೊಸ ಯೆರೂಸಲೇಮಿನ ಬಗ್ಗೆ ಅನೇಕ ವಿಷಯಗಳನ್ನ ನಾವು ಕೇಳ್ತಾ ಇದ್ದೇವೆ. ಅಲ್ಲಿ ಒಂದು ನದಿ ಹರಿತಾ ಇದೆ. ಆ ನದಿಯಲ್ಲಿ ಆ ನದಿ ಹರಿಯುವಂತ ಜಾಗದಲ್ಲಿ ಎರಡು ಕಡೆಯಲ್ಲಿ ಕೂಡ ಇರುವಂತ ಮರಗಳು 12 ತಿಂಗಳಿಗೆ ಫಲ ಕೊಡುವಂತ ಕಾರ್ಯ. ಅದು ಮಾತ್ರ ಅಲ್ಲ, ಆ ಒಂದು ಪರಮ ಯೆರೂಸಲೇಮಿನಲ್ಲಿ, ನೂತನ ಯೆರೂಸಲೇಮಿನಲ್ಲಿ ಶಾಪಗ್ರಸ್ತವಾದದ್ದು ಒಂದು ಇಲ್ಲ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಉಳಿದಿರುವಂತ
ಕಾರ್ಯಗಳನ್ನ ನಾವು ಧ್ಯಾನಿಸೋದಕ್ಕಿದ್ದೇವೆ. ದೇವರು ನಮಗೆ 22ನೇ ಅಧ್ಯಾಯದಲ್ಲಿರುವಂತಹ 3 ವಚನಗಳನ್ನ ತಿಳಿದುಕೊಳ್ಳುವುದಕ್ಕೆ, ಆಳವಾಗಿ ಅದನ್ನ ಧ್ಯಾನಿಸುವುದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟನು. ಮುಂದಿನ ಸಂಚಿಕೆಯಲ್ಲಿ ಉಳಿದಿರುವಂತಹ ವಾಕ್ಯಗಳನ್ನ ನಾವು ಧ್ಯಾನಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಸಂಧಿಸುವವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆ ಪರಮ ಯೆರೂಸಲೇಮಿಗೆ ನಮ್ಮನ್ನ ನಾವು ಸಿದ್ಧ ಮಾಡಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.